ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಮಕರಣಗೆ ಶಾಪಿಂಗ್ ಮಾಡಿದ್ದು ಮತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅವತ್ತಿನ ದಿನ. ಅವತ್ತೇನೇನಾಯಿತು ಅಂತ ಬ್ಲಾಗ್ನ ಮಾಡ್ಕೊಂಡಿದ್ದೆ, ಅದರ ಇಂಟ್ರಡಕ್ಷನ್ ವೀಡಿಯೋ ಕೊಡೋದೇ ಮರ್ತೋಗ್ಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ನಾನು ಸಕ್ಕರೆಪಟ್ಟಣಕ್ಕೆ ಹೋಗಿದ್ದೆ ಮತ್ತು ದುರ್ಗಾಪರಮೇಶ್ವರಿಗೆ ಹೋಗಿದ್ದೆ. ದುರ್ಗಾಪರಮೇಶ್ವರಿಗೆ ಹೋಗಿದ್ದು ವೀಡಿಯೋ ಮಾಡಿದ್ದೀನಿ, ಮತ್ತು ಅದಕ್ಕೆ ಅದನ್ನು ಮಾಡಲಿಲ್ಲ. ಆಮೇಲೆ ಸಕ್ಕರೆಪಟ್ಟಣದಲ್ಲಿ ಯಾವ ದೇವಸ್ಥಾನ ಇದೆ ಅನ್ನೋದನ್ನ ನಾನು ವೀಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಯಾರು ಆ ಕಡೆ ಸೈಡ್ ಇದ್ದರೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ ತುಂಬ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ ಒತ್ತಿದ್ರೆ ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೋಗಿ ವೀಡಿಯೋ ನೋಡ್ಕೊಬನ್ನಿ ಗೈಸ್. ಇಲ್ಲಿ ನಾವು ಫಸ್ಟಿಗೆ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ದುರ್ಗಾಪರಮೇಶ್ವರಿ ಮುಗಿಸ್ಕೊಂಡು ನಾವು ಇದೇ ರೂಟಲ್ಲಿ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಇದು ಒಂದು 2ನೇ ಸತಿನೋ 3ನೇ ಸತಿನೋ ಹೋಗ್ತಿರೋದು. ಇದು ನಮ್ಮ ಅಮ್ಮನ ಮನೆ ದೇವರು, ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡು. ಇದು ಸೈಡಲ್ಲಿರೋದು ತಿರುಪತಿ ಸ್ವಾಮಿ. ಇದು ಮೇನು ಅಲ್ಲಿ ಪೂಜೆ ಮಾಡೋದು ಗರ್ಭಗುಡಿ ಇದೇನೇನೆ, ಅದರದ್ದು ದೇವ್ರದ್ದು ಅಡ್ಡೆ. ಅದೆಲ್ಲ ನೋಡಿಕೊಂಡು ಈಚೆ ಬಂದು, ಈಚೆನೂ ಹೆಣ್ಣು ದೇವರಿತ್ತು, ಅದಕ್ಕೂ ನಮಸ್ಕಾರ ಮಾಡಿಕೊಂಡು ಮತ್ತು ನಾವು ಅಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ನಾವೀಗ ಸಕ್ಕರೆಪಟ್ಟಣಕ್ಕೆ ಬಂದಿದ್ದೀವಿ. ದುರ್ಗಾಪರಮೇಶ್ವರಿಗೆ ಹೋಗೋ ದಾರಿಯಲ್ಲಿ ಸಕ್ಕರೆಪಟ್ಟಣಕ್ಕೆ ಹೋಗೋಣ ಅಂತ. ಸೊ ದುರ್ಗಾಪರಮೇಶ್ವರಿ ನಾನು 2-3 ಸತಿ ಬ್ಲಾಗ್ ಮಾಡಿದ್ದೆ. ಸೊ ಅದಕ್ಕೆ ಮತ್ತೆ ಮಾಡಲಿಲ್ಲ ನಾನು. ನೋಡಿ, ಇವರಿಗೋಸ್ಕರನೇ ಬಂದಿದ್ದು ಇವತ್ತು. ಸಮಾಜ ಚೆನ್ನಾಗಿರ್ಲಿ ಅಂತ. ಸಕ್ಕರೆಪಟ್ಟಣ ಯಾವ ದೇವರು ಏನು ಹೇಳಲ್ಲ. ಸಕ್ಕರೆಪಟ್ಟಣದಲ್ಲಿ ಮೇನ್ ಒಂದೇ ದೇವರು ಹೆಸರು ಹೇಳ್ಬೇಕು. ಸುಮಾರು ಇದೆ. ತಿರುಪತಿ ಒಂದೇ ದೇವರು. ಅಂತರ್ಘಟ್ಟಮ್ಮನ ದೇವಸ್ಥಾನ ಇದೆ ಇಲ್ಲಿ, ಮತ್ತೆ ಶಕುನ ರಂಗನಾಥ ಸ್ವಾಮಿ ಇದೆ, ಮತ್ತೆ ಸರಪಡಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇದೆ. ಅದೆಲ್ಲ ನೋಡಿಲ್ಲ ನಾನು. ನೋಡಿರೋದೇ ಇದು ನಾವು ಮದ್ವೆ ಆಗಿ ಹೊಸದ್ರಲ್ಲಿ ಬಂದಿದ್ವಿ. ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದೇ ಇರೋದಲ್ಲ, ಇನ್ನು ಚೆನ್ನಾಗಿದೆ. ಬನ್ನಿ ಯಾರು. ಈ ಜಾತ್ರೆನೂ ಆಗುತ್ತೆ. ಜಾತ್ರೆ ಮುಗ್ದೋಗ್ಬಿಟ್ಟೈತಿ. ಇಲ್ಲಿ ಫೋಟೋಗಳು, ಫೋಟೋ ಆಮೇಲೆ ಅಲ್ಲ ಅದು ಬಾ ಹೋಗೋಣ. ಈಗ ನಾವು ಅಂತರ್ಘಟ್ಟಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ, ಹೋಯ್ತಾ ಇರೋದು ಸೀದಾ. ಎಲ್ಲಿಗೆ ಹೋಗು. ಅಂತರ್ಘಟ್ಟ ದೇವಸ್ಥಾನ ಯಾವ್ದಾ ಇದೇನಾ? ಇದೆ, ಆಯ್ತಾ ಇರೋದು, ಹೊಸದಾಗಿ ಆಯ್ತಾ. ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಸಣ್ಣ ಬೇರೆ ಬೇರೆ ಕೆಲಸಗಳಿಗೆ. ನಾವು ಸಕ್ಕರೆಪಟ್ಟಣದಿಂದ 5 ಕಿಲೋಮೀಟ್ರ್ ಬಂದೆ. ಚೌಡೇಶ್ವರಿ ದೇವಸ್ಥಾನ ಅಂತ ಸಿಗುತ್ತೆ. ಆರ್ಚೆ ತುಂಬ ಸಖತ್ತಾಗಿತ್ತು. ಸೊ ಅದಕ್ಕೆ ಆರ್ಚ್ ನೋಡಿಕೊಂಡೆ ಒಳಗಡೆ ಹೋದ್ವಿ, ಹೆಂಗಿರುತ್ತೆ ಏನು ದೇವಸ್ಥಾನ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ತುಂಬ ಕ್ರೌಡ್ ಇತ್ತು. ಅದು ಹೊಲ್ಸ್ ದೇವರು ಅನಿಸುತ್ತೆ. ತುಂಬ ಜನ ಮರಿ ಕಡಿಯೋರು ಮತ್ತು ಕುರಿ ಕೋಳಿ ತುಂಬ ಜನ ಕಡಿತಾಯಿದ್ರು. ಗೈಸ್, ಈಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಹೋಗೋ ದಾರಿಲಿ ಮುಗಿಸ್ಕೊಂಡು ಹೋಗ್ತೀವಿ. ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ಬರ್ತಾ ಸರಪಳಿ ಕೆಂಚರಾಯ ದೇವಸ್ಥಾನ ಸಿಗುತ್ತೆ, ಅಲ್ಲೂ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಹಾಸನ ಹೊರಟ್ವಿ. ಬರೋ ದಾರಿಲಿ ಅದಾದಮೇಲೆ ನನ್ನ ಮೈದನ್ನ ಬೇವಿನ ಸೊಪ್ಪು ಕಿತ್ಕೊಬರೋಕ್ಕೆ ಅಂತ ಹೋದರು. ಕಾಡಲ್ಲಿ ಸೊಪ್ಪು ಕಿತ್ಕೊಬರೋಕೆ ಹೋಗೋರು ನೋಡಿ ಇವರು. ನಿಜ, ಅದರಲ್ಲೇ ಅಲ್ಲಿಸ್ತೀರಾ? ಆ ಕಡೆ ಹಾಕೊಮ್ಮೆ ಬಗ್ಸು. ಆ ಕಡೆ ಅದ್ರಲ್ಲಿ ಬಗ್ಸಿ, ಅಲ್ಲಿ ಬಗ್ಸಿ. ಅಲ್ಲ, ಅದನ್ನ ಬಗ್ಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ತಗೊಬನ್ನಿ. ತಿನ್ನೋಣ, ತಗೊಬನ್ನಿ. ಅವ್ರು ನಾವೇ ಅದೇ ಹೇಳಿದ್ರೆ ಅವರೇ ಡ್ಯಾನ್ಸ್ ಆಡ. ಎಲ್ಲಮ್ಮ ಮಾರಮ್ಮ ಮಾರಮ್ಮ ಎಲ್ಲಮ್ಮ. ಅಲ್ಲ, ಅವರು
ಅಲ್ಲಿಂದ ನಾವು ಬೇವಿನ ಸೊಪ್ಪನ್ನ ಕುಯ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಜಾಗಲ್ಲಿಗೆ ಬಂದುಬಿಟ್ಟು ಅಲ್ಲೇ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಟಿದ್ದು. ಮತ್ತು ಸುತ್ತಮುತ್ತ ಎಲ್ಲ ಕಡೆನೂ ದೇವಸ್ಥಾನಗಳಲ್ಲಿ ಜಾತ್ರೆ ನಡೀತಿದೆ, ಹಂಗಾಗಿ ಎಲ್ಲ ಕಡೆನೂ ಜಾತ್ರೆ ನೋಡ್ಕೊಂಡೇ ಬಂದ್ವಿ ನಾವು. ಅಂದರೆ ಕಾರೇ ನಿಲ್ಲಿಸ್ಲಿಲ್ಲ, ಎಲ್ಲ ಕಡೆ ಮರಿ ಕಡಿತಾ ಇದ್ರು, ಹಂಗಾಗಿ ಹಂಗೆ ಈಚೆ ನೋಡೋದು ಮತ್ತು ಅಲ್ಲಿಂದ ಹೊರಡೋದು ಆ ಥರ ಮಾಡ್ಕೊಂಡು ಬಂದ್ವಿ ನಾವು. ಅದಾದಮೇಲೆ ಇಲ್ಲಿ ದಾರಿಲಿ ಬರ್ತಾಯಿವ್ರು ಯಾರೋ ಪಾದಯಾತ್ರೆ ಹೋಗ್ತಿದ್ರಂತೆ, ಸೊ ಅದಕ್ಕೆ ಅವರು ನೀರು ಕೇಳಿದ್ರು. ಅದಕ್ಕೆ ನಾವು ಮತ್ತೆ ಹೋಗಿ ನೀರನ್ನ ತೊಗೊಂಡು ಬಂದು ಕೊಟ್ವಿ. ಗೈಸ್, ಈಗ ನಾವು ನಾಮಕರಣಕ್ಕೆ ಅಡ್ವಾನ್ಸ್ ಕೊಟ್ಟೋಗೋಣ ಅಂತ ಬಂದಿದ್ವಿ. ನಾಮಕರಣ ಇಟ್ಕೊಂಡಿದ್ದು ಗುರುವಾರ ಪಾಪುದು, ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಟೋಗೋಣ ಅಂತ ಬಂದಿದ್ದೀವಿ. ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋಣ ಬನ್ನಿ. ನಾಗರದು ಪೂಜೆ ಮಾಡಿಸ್ಕೊಂಬಂದಿದ್ದೀವಲ್ಲ, ಅಲ್ಲೇ ಮಾಡಿಸಿದ್ದೀವಲ್ಲ. ನಾವು ಅಡ್ವಾನ್ಸ್ ಕೊಡೋಕೆ ಬಂದಿದ್ವಿ, ನಾವು ಫೋನ್ ಮಾಡ್ಕೊಂಡೇ ಬಂದಿದ್ವಿ, ಆದರೆ ಅವ್ರು ಹೋಗಿ ಮಲ್ಕೊಂಡ್ಬಿಟ್ಟಿದ್ರಂತೆ, ಸೊ ಅದಕ್ಕೆ ಕಾಯ್ತಾ ಇದ್ವಿ ಅವ್ರು ಬರೋಕ್ಕೆ. ಫಸ್ಟು ದೇವಸ್ಥಾನ ಆ ಕಡೆ ಇದ್ದಿದ್ದು, ದೊಡ್ಡ ದೇವಸ್ಥಾನ, ಆದರೆ ಅಲ್ಲಿ ಸ್ವಲ್ಪ ಕೆಲಸ ನಡೀತಿರೋದ್ರಿಂದ ಇವಾಗ ಈ ಕಡೆ ಸೈಡ್ ಇಟ್ಟಿದ್ದಾರಂತೆ, ಸೊ ನಮ್ಗೆ ಇಲ್ಲೇ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವರು. ಇದು ಎಕ್ಸ್ಟ್ರಾ ಮಾಡಿರೋದು, ಎಲ್ಲ ಇವಾಗ ಕೆಲಸ ನಡೀತಿದೆಯಲ್ಲ, ಅದಕ್ಕೆ ಇಲ್ಲಿ ಇಟ್ಟಿದ್ದಾರೆ ದೇವ್ರನ್ನ. ಅಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಸಿಟಿಗೆ ಹೊರಟ್ವಿ. ಫಸ್ಟು ಪಾಪುಗೆ ಕಾಲ್ ಚೈನು ಅದೆಲ್ಲ ತರಬೇಕಾಗಿತ್ತು, ಹಂಗಾಗಿ ಜ್ಯುವೆಲ್ರಿ ಶಾಪ್ಗೆ ನಾವು ಫಸ್ಟ್ ಹೋಗಿದ್ವಿ. ಅಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅಲ್ಲಿ ನೋಡ್ತಾ ಇದ್ವಿ, ಹಂಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಇಲ್ಲಿ ಕಾಲ್ಚೆನೆಲ್ಲ ತೊಗೊಂಡಾದ್ಮೇಲೆ ನಾನು ಹೋಗಿದ್ದೆ ಗ್ಯಾರಂಟಿ ಶಾಪಿಗೆ ಹೋಗಿದ್ದೆ. ಅಲ್ಲಿ ಬಳೆ ಬೇಕು ಅಂದಿದ್ರು ಅಜ್ಜಿ ಗ್ಯಾರಂಟಿದು, ಅಲ್ಲಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಡೇ ನಾನು ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ದು. ಇಲ್ಲಿ ನೆಕ್ಸ್ಟ್ ಡೇ ಯಾರೂ ಬರಲಿಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕಾರಲ್ಲಿ. ಅವರಿದ್ದವ್ರು ಏನಂದ್ರು, ನೀವು ಆಟೋದಲ್ಲಿ ಹೋಗಿ ಬಂದುಬಿಡಿ ಅಂದ್ಬಿಟ್ಟು ನಮ್ಮ 3 ಜನನ ಕಳಿಸಿದ್ರು, ಬರೀ ನೀವು ಸುತ್ತೀರಾ ಅಂತ. ಅದಾದಮೇಲೆ ಇಲ್ಲಿ ಫಸ್ಟು ಅನಿತಾ ನೆನೆ ಅಜ್ಜಿಗೆ ಬೆಳ್ಳಿದು ರಿಂಗ್ ತೊಗೊಂಡು ಹೋಗ್ತೀವಿ ಅಂತಿದ್ದು, ತೊಗೊಂಡೋಗಿರಲಿಲ್ಲ, ಸೊ ಅದಕ್ಕೇ ಫಸ್ಟು ಅಲ್ಲಿ ರಿಂಗ್ ತೊಗೊಬರಕ್ಕೆ ಹೋಗೋಣ ಅಂತ ಹೋದ್ವಿ. ಗೈಸ್, ಈಗ ಫಸ್ಟು ನಾವು ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಬೇರೆ ಮತ್ತೆ ಉಂಗುರ ತಗೊಳಕ್ಕೆ ಹೋಗ್ತಿದ್ದೀವ. ಸಾರಿ, ಬಟ್ಟೆ ಅಂಗಡಿಗಲ್ಲ ಅಂತೆ, ಫಸ್ಟು ಜ್ಯುವೆಲ್ರಿ ಶಾಪ್ಗೆ. ಉಂಗುರ ತೊಗೊಂಡು ನಾವು ಸೆಕೆಂಡ್ ಬಂದಿದ್ದೆ ಹರ್ಷ ಸ್ವೀಟ್ಸಿಗೆ. ನಾವು ಯಾವುದೇ ಫಂಕ್ಷನ್ ಆದರೂ ಇಲ್ಲೇ ಸ್ವೀಟ್ಸ್ ತೊಗೊಳ್ಳೋದು, ಹಂಗಾಗಿ ಸ್ವಲ್ಪ ಸ್ವೀಟ್ಸ್ ತೊಗೊಂಡೋಗ್ಬೇಕಿತ್ತು, ಅದಕ್ಕೋಸ್ಕರ ಸ್ವೀಟ್ಸು ಮತ್ತು ಖಾರ ಎಲ್ಲ ತೊಗೊಳೋಣ ಅಂತ ಅಲ್ಲಿಗೆ ಬಂದ್ವಿ. ಅಲ್ಲಿ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಹೋಗಿದೆ ನಾವು ಬಟ್ಟೆ ಅಂಗಡಿ. ಈ ಸತಿ ಬೇರೆ ಶಾಪಿಗೆ ಹೋಗೋಣ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು, ಅಂದರೆ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಅಲ್ಲೂ ಕೂಡ ತೊಗೊಂಡು ಫೈನಲಿ ಇದೊಂದು ತೊಗೊಂಡ್ವಿ, ಮತ್ತು ಇನ್ನೊಂದು ಬೇರೆ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾನು ಮೈದಂಗೆ ಬಟ್ಟೆ ತೆಗಿಯೋಕ್ಕೆ. ಅಲ್ಲೂ ಕೂಡ ಅವರಿಗೆಲ್ಲ ಬಟ್ಟೆ ತೊಗೊಂಡು ನೆಕ್ಸ್ಟ್ ಮತ್ತೆ ಬಂದಿದ್ದು ಇಲ್ಲಿ ಹೋಲ್ಸೇಲಾಗಿ ಗಾಜಿನ ಬಳೆಗಳು ಸಿಗುತ್ತೆ ಪಿಂಡಿ ಲೆಕ್ಕದಲ್ಲಿ. ಸೊ ಅಲ್ಲಿ ಬಳೆ ತೊಗೊಳ್ಳೋಣ, ಒಂದು ಪಿಂಡಿ ನಾಳೆಲ್ಲ ಅರ್ಶಿನ ಕುಂಕುಮಕ್ಕೆ ಕೊಡೋಕ್ಕೆ ಅಂದ್ಬಿಟ್ಟು ಒಂದು ಪಿಂಡಿ ಬಳೆ ತೊಗೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಎಲೆ ಅಡಿಕೆ ಅಂಗಡಿ. ಯಾಕಂದರೆ ನಾನು ಎಲ್ಲೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪಾಪನ ಕರ್ಕೊಂಡು ಹೋಗಿದ್ವಿ, ಹಂಗಾಗಿ ಅರ್ಜೆಂಟಿಗೆ ಸ್ವಲ್ಪ ವೀಡಿಯೋ ಮಾಡಿ ಕವರ್ ಮಾಡಿದೆ ಅಷ್ಟೇನೆ. ಆಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಮನೆಗೆ ಬಂದ್ವಿ. ವಿಡಿಯೋ ನೋಡ್ಕೊಬಂದ್ರಿ ಅನಿಸುತ್ತೆ, ಚೆನ್ನಾಗಿತ್ತು ಅಂದ್ಕೊತೀನಿ. ಈ ವಿಡಿಯೋ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ, ನಿಮ್ಮ ಸಪೋರ್ಟ್ ಇದ್ರೇ ನನಗೆ ವಿಡಿಯೋ ಮಾಡಬೇಕು ಅನ್ನೋ ಖುಷಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.